ನಮಸ್ತೆ, ಗುಡ್ ಈವ್ನಿಂಗ್. ನಾನು ವೇಣು ಸಿ ವಿ ಅಂತ. ಒಂದು ದಿನ ಸೆಷನ್ ಆಗಿದೆ, ಇದಕ್ಕಿಂತ ಮುಂಚೆನೂ ಸೆಷನ್ ಆಗಿದೆ. ಪಬ್ಲಿಕ್ ಸ್ಪೀಕಿಂಗ್ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತು. ನಾನು ಒಂದು ಸ್ವಲ್ಪ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಒಂದು ಅಕ್ರೋನಮ್ ಕ್ರಿಯೇಟ್ ಮಾಡಿದ್ದೀನಿ. ಒಂದು ಸ್ಟೋರಿ, ನೀವೊಂದು ಸ್ಪೀಚ್ ಕೊಡ್ಬೇಕಾದ್ರೆ ಇಷ್ಟು ವಿಷಯನ ನೀವು ತಲೆಯಲ್ಲಿ ಇಟ್ಕೊಬೇಕು. ಇಂಪ್ಯಾಕ್ಟ್ಫುಲ್ ಅಂತ. ಐ ಅಂದರೆ ಇಮ್ಯಾಜಿನೇಷನ್. ನೀವೊಂದು ಭಾಷಣ ಮಾಡಬೇಕಾದ್ರೆ ಒಬ್ಬ ಆಡಿಯನ್ಸು ಇಮ್ಯಾಜಿನೇಷನ್ಗೆ ಹೋಗಬೇಕು. ನಿಮ್ಮ ಹತ್ರ ಪಿಕ್ಚರ್ ಇರಲ್ವಲ್ಲ, ಒಂದು ಪಿ ಪಿ ಟಿ ಇರಲ್ಲ, ಬಟ್ ನೀವು ಪಿಕ್ಚರು ಆಡಿಯನ್ಸ್ ಮೈಂಡಲ್ಲೇ ಬರಿಬೇಕು. ಒಂದು ಇಮ್ಯಾಜಿನೇಷನ್ಗೆ ಹೋಗಬೇಕು. ಒಂದಾನೊಂದು ಕಾಲದಲ್ಲಿ ಏನೋ ಒಂದು ವರ್ಡ್ ಹೇಳ್ತಿದ್ದಂಗೆ ದ ಆಡಿಯನ್ಸ್ ಗೆಟ್ ಆ್ಯನ್ ಅಟೆನ್ಷನ್. ಆ ಇಮ್ಯಾಜಿನೇಷನ್ ಕರ್ಕೊಂಡೋಗೋ ಕೆಪಾಸಿಟಿ ಯಾರಲ್ಲಿದೆ ಅವನು ಒಳ್ಳೆ ಪಬ್ಲಿಕ್ ಸ್ಪೀಕರ್ ಆಗ್ತಾನೆ. ಐ ಅಂದರೆ ಇಮ್ಯಾಜಿನೇಷನ್. ಆಮೇಲೆ ಎಮ್ ಅಂದರೆ ಒಂದು ಮೆಸೇಜ್ ಇರಬೇಕು. ಕೊನೆಗೆ ಒಂದು ಸ್ಟೋರಿ ನೀವೇನು ಹೇಳ್ತೀರಾ, ಒಂದು ಭಾಷಣ ಮಾಡ್ತಿದ್ದೀರಾ, ಒಂದು 2 ನಿಮಿಷದ್ದು ಸ್ಪೀಚ್ ಕೊಡ್ತಾ ಇದ್ದೀರಾ, ಕೊನೆಗೆ ಒಂದು ಮೆಸೇಜ್ ಇರಬೇಕು. ನೀವೇನೇ ಸ್ಪೀಚ್ ತೊಗೊಳ್ಳಿ, ಒಂದು ಓಪನಿಂಗ್ ಇರಬೇಕು, ಒಂದು ಬಾಡಿ ಇರಬೇಕು, ಒಂದು ಕಂಕ್ಲೂಷನ್ ಇರಬೇಕು. ಆ ಕಂಕ್ಲೂಷನ್ ಕೊಟ್ಟ ಮೇಲೆ ಒಂದು ಮೆಸೇಜು ಹೋಗಬೇಕು. ಸೊ ಆ ಮೆಸೇಜ್ ಇದ್ರೇ ನಿಮ್ಮ ಆಡಿಯನ್ಸು ನಿಮ್ಮ ಸ್ಪೀಚ್ನ ಜ್ಞಾಪಕ ಇಟ್ಕೊತಾರೆ. ಇಲ್ಲ ಅಂದರೆ ದ ಮೂಮೆಂಟ್ ನೀವು ಆಗ್ತಿದ್ದಂಗೆ ಇನ್ನೊಂದು ಸ್ಪೀಚ್ ಆಗ್ತಿದ್ದಂಗೆ ನಿಮ್ಮ ಸ್ಪೀಚ್ ಬಗ್ಗೆ ಮರ್ತೋಗ್ಬಿಡ್ತಾರೆ. ಆ ಮೆಸೇಜ್ ಎಷ್ಟು ಪವರ್ಫುಲ್ ಆಗಿರ್ಬೇಕಂದ್ರೆ ಒಂದು ಟೈಟಲಿಂದ ಹಿಡಿದು ಬಾಡಿಯಲ್ಲಿ ಮೆಸೇಜ್ ರಿಪೀಟ್ ಆಗಬೇಕು. ಆಮೇಲೆ ಕಂಕ್ಲೂಷನ್ ಆದಮೇಲೂ ಆ ಮೆಸೇಜು ರಿಪೀಟ್ ಆಗಬೇಕು. ಆ ರೀತಿ ನೀವು ಸ್ಪೀಚ್ ಕೊಡಬೇಕು. ಪಿ ಅಂದರೆ ಪಾಸಿಟಿವ್ ನೋಟ್ ಇರಬೇಕು. ನಿಮ್ಮ ಕಥೆಗಳಿರ್ಬೋದು, ಇನ್ನೊಂದಿರ್ಬೋದು, ಪಾಸಿಟಿವ್ ಆಗಿ ಎಂಡ್ ಆಗಬೇಕು. ನೀವು ನೆಗೆಟಿವ್ ಮೂವಿ ಏನಾರ ಇಷ್ಟಪಡ್ತೀರಾ? ಹೀರೋ ಲಾಸ್ಟಲ್ಲಿ ಸತ್ತೋಗೋ ಮೂವಿ ಇಷ್ಟಪಡ್ತೀರಾ? ಸೊ ನೀವು ಒಬ್ಬರನ್ನ ಮೋಟಿವೇಶನ್ ಮಾಡ್ತಾಯಿದ್ದೀರಾ, ನೀವು ಸ್ಪೀಕರ್ ಆಗಿ ಇನ್ನೊಬ್ರನ್ನ ಮೋಟಿವೇಶನ್ ಮಾಡ್ತಿದ್ದೀರ. ಆ ಮೋಟಿವೇಶನ್ ಹೆಂಗಿರ್ಬೇಕಂದ್ರೆ ಪಾಸಿಟಿವ್ ನೋಟಲ್ಲೇ ಎಂಡ್ ಆದ್ರೇ ನಿಮಗೆ ಮೋಟಿವೇಶನ್ನು ತಲುಪೋದು. ಸೊ ಈ IMP. ಆಮೇಲೆ ನೀವು ಎಷ್ಟು ಆ್ಯಕ್ಟಿವಿಟಿ, ಅಂದರೆ ಆ್ಯಕ್ಟಿವಿಟಿ, ನಿಮ್ಮ ಆ್ಯಕ್ಟಿವಿಟಿ ಬೇಸ್ಡ್ ಇರಬೇಕು. ಅದರಲ್ಲೊಂದು ಫೈಟಿಂಗ್ ಇರಬೇಕು, ಒಂದು ಫೈರಿಂಗ್ ಇರಬೇಕು, ಒಂದು ಡೈಲಾಗು, ಆ್ಯಕ್ಟಿವಿಟೀಸ್ ಇರಬೇಕು, ಒಂದು ಡ್ಯಾನ್ಸ್ ಇರಬೇಕು. ಈ ರೀತಿ ಇಮ್ಯಾಜಿನೇಷನ್ನು ಆ ಸ್ಟೋರಿಯಲ್ಲಿ ಹೋಗಬೇಕು. ಸೊ ದ ಆಡಿಯನ್ಸ್ ಶುಡ್ ಫೀಲ್ ದಟ್ ಆ್ಯಕ್ಟಿವಿಟಿ. ಏನೋ ಒಂದು ಆ್ಯಕ್ಟಿವಿಟಿ. ಇವಾಗ ನಾಗರಾಜ್ ಸರ್ ಹೇಳ್ತಾನೆ ಇದ್ದಾರಲ್ಲ ಕತೆಗಳು, ಅದರಲ್ಲಿ ಎಲ್ಲನೂ ಒಂದು ಮೂಮೆಂಟ್ ತೋರಿಸ್ತಾನೆ ಇರ್ತಾರೆ. ಅವ್ನು ಹೆಂಗಿದ್ದ, ಹಿಂಗಾದ ಒಂದು ಸೀಕ್ವೆನ್ಸ್ ಕೊಡ್ತಾನೆ ಇರ್ತಾರೆ, ಒಂದು ಆ್ಯಕ್ಟಿವಿಟಿ ಕೊಡ್ತಾ ಇರ್ತಾರೆ. IMPAC ಅಂದರೆ ಕ್ಯಾರೆಕ್ಟರ್. ನೀವು ಎಷ್ಟು ಕ್ಯಾರೆಕ್ಟರ್ ಯೂಸ್ ಮಾಡ್ತೀರೋ ನಿಮ್ಮ ಸ್ಪೀಚಲ್ಲಿ ಅಷ್ಟು ಇಂಪ್ಯಾಕ್ಟ್ ಇರ್ತದೆ. ಒಂದು 2-3 ಕ್ಯಾರೆಕ್ಟರ್, ಹಂಗಂದ್ರೆ ಎಷ್ಟೆಲ್ಲ ಕ್ಯಾರೆಕ್ಟರ್ ಅಲ್ಲ, ಮ್ಯಾಕ್ಸಿಮಮ್ ಪವರ್ ಆಫ್ 3 ಕ್ಯಾರೆಕ್ಟರ್. ಓಕೆ, ಜಾಸ್ತಿ ಕ್ಯಾರೆಕ್ಟರ್ನು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಒಂದು ಕ್ಯಾರೆಕ್ಟರ್ ಇರಬೇಕು. ಡಿಫ್ರೆಂಟ್ ಕ್ಯಾರೆಕ್ಟರ್ ಇದ್ದಾಗ ವಾಯ್ಸ್ ಮಾಡ್ಯುಲೇಷನ್ ಬರ್ತಾ ಹೋಗುತ್ತೆ. ಒಂದು ಫೇಸ್ ಮಾಡೋಕ್ಕೆ, ಒಂದು ಡೈಲಾಗ್ ಥರ ಮಾತಾಡೋಕ್ಕೆ ಕ್ಯಾರೆಕ್ಟರ್ ಇದ್ದಾಗ ನಿಮ್ಮ ಸ್ಪೀಚು ಇಂಪ್ಯಾಕ್ಟ್ಫುಲ್ ಆಗಿರ್ತದೆ. IMPAC. ಟಿ ಅಂದರೆ ಟೋನ್. ಇವಾಗ ಅವರು ವಾಯ್ಸ್ ಮಾಡ್ಯುಲೇಷನ್ ಕೊಟ್ಟಲ್ಲ, ಟೋನ್ ಇರಬೇಕು. ಟೋನ್ ಅಂದರೆ ಏರಿಳಿತ. ಪಾಸ್, ಸ್ಪೇಸ್ ಆ್ಯಂಡ್ ಪವರ್ ಇರಬೇಕು. ಅದರಲ್ಲಿ ಪಾಸ್, ಸ್ಪೇಸ್, 3 Ps ಅಂತ ಇದೆ. ಪಾಸ್, ಸ್ಪೇಸ್ ಆ್ಯಂಡ್ ಇನ್ನೊಂದೇನಿದೆ. ಓಕೆ, ಪವರ್ ಇರಬೇಕು ಅಂದರೆ ಎನರ್ಜಿ ಇರಬೇಕು. ಮತ್ತು ರೈಟ್ ಪಾಸಸ್ ಇರಬೇಕು. ಅಂದರೆ ಎಲ್ಲಿ ಪಾಸ್ ಕೊಡಬೇಕು, ಎಲ್ಲಿ ವಾಯ್ಸ್ ಕಮ್ಮಿ ಮಾಡಬೇಕು. ಆ ಏರಿಳಿತ ಇದ್ದಾಗ ಪೀಪಲ್ ಇಲ್ಲ ದಟ್ ಎಮೋಷನ್ನಲ್ಲಿ ಒಂದು ಸ್ಯಾಡ್ ಎಮೋಷನ್ ಇದ್ದಾಗ ಲೋ ವಾಯ್ಸ್ ಇರಬೇಕು. ಒಂದು ಎನರ್ಜೆಟಿಕ್, ಒಂದು ಮೆಸೇಜ್ ಕೊಡ್ಬೇಕಾದ್ರೆ ಎಸ್ ವಿಲ್ ಡೂ ಇಟ್ ಅಂತ ಹೇಳಬೇಕು. ಆ ರಾತ ಇದ್ದಾಗ ಟೋನ್ ಅಂದರೆ ವಾಯ್ಸ್ ಮಾಡೋದು ಎಲ್ಲ ಇದ್ದಾಗ ಇಟ್ ವಿಲ್ ಗಿವ್ ಎನ್ ಇಂಪ್ಯಾಕ್ಟ್. ಸೊ IMPACT. FUL. F ಅಂದರೆ ಫನ್ನಿ ಇರೋಕ್ಕೆ ಟ್ರೈ ಮಾಡಿ. ಎಲ್ಲರ ಒಂದು ಜೋಕ್ಗಳು ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿ. ಎಲ್ಲೆಲ್ಲಾಗುತ್ತೋ ಅಲ್ಲಿ. 2 ಮಿನಿಟ್ಸ್ ಸ್ಪೀಚಲ್ಲಿ ಆಗ್ದಲ್ಲೇ ಇರ್ಬೋದು, ಬಟ್ ನೀವು ನಾಗರಾಜ್ ಸರ್ ಬೇರೆದೆಲ್ಲ ಸ್ಪೀಚ್ ಕೇಳಿದ್ರಿ, ಸತೀಶ್ ಸರು ಎಷ್ಟು ಹ್ಯೂಮರಸ್ ಆಗಿತ್ತು ಅಲ್ವಾ? ಹ್ಯೂಮರಸ್ ಜೊತೆ ಮೆಸೇಜ್ ಕೊಡ್ತಾ ಹೋದರು. ಸೊ ಆದ್ದರಿಂದ ಯು ಶುಡ್ ಬಿ ಫನ್ನಿ, ಹ್ಯೂಮರಸ್ ವೇರ್ ಎವರ್ ಪಾಸಿಬಲ್. ಫುಲ್ ಅಲ್ವಾ? ಯು ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಆ್ಯಂಡ್ ಟರ್ನ್. ನಿಮ್ಮ ಮೂವಿಯಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಇದ್ದರೆ, ಸಸ್ಪೆನ್ಸ್ ಇದ್ದರೆ ನೋಡ್ತಿರಲ್ವಾ? ಆ ರೀತಿ ನಿಮ್ಮ ಸ್ಟೋರಿನೂ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಕೊಟ್ಟರೆ ಸೊ ಇಟ್ ವಿಲ್ ಹ್ಯಾವ್ ಎನ್ ಇಂಪ್ಯಾಕ್ಟ್.
ಅದು ಹೆಂಗೆ ಬರುತ್ತದು ಓವರ್ ದಿ ಪೀರಿಯಡ್ ಆಫ್ ಟೈಮ್. ನೀವು ಒಂದು ಏನೇ ಒಂದು ಮಾತು ಕೊಟ್ಟಾಗ, ಒಂದು ಸ್ಪೀಚ್ ರೆಡಿ ಮಾಡಿದಾಗ ಇಷ್ಟು ಪ್ಯಾರಾಮೀಟ್ರ್ ಇದೆ ಅಂತ ಒಂಚೂರು ಚೆಕ್ ಮಾಡ್ತಾ ಹೋಗಿ, ಅವಾಗ ನಿಮಗೆಲ್ಲೋ ಒಂದು ಕಡೆ ಫೈನ್ ಟ್ಯೂನ್ ಮಾಡೋಕ್ಕೆ ಒಂದು ದಾರಿ ಸಿಗುತ್ತೆ. ಈ ಕಾಂಪೊನೆಂಟ್ ಇಲ್ಲ, ಈ ಕಾಂಪೊನೆಂಟ್ಗೆ ಏನು ಮಾಡ್ಬೋದು ಅಂತ ಗೊತ್ತಾಗುತ್ತೆ. IMP ಲಾಸ್ಟ್ ಒನ್ L, ಲೈವ್ಲಿ ಆಗಿರ್ರಿ, ಖುಷಿಯಾಗಿ ಮಾತಾಡಿ, ಎಮೋಷನ್ ಇಟ್ಕೊಳ್ಳಿ, ಎನರ್ಜಿ ಆಗಿರಲಿ. ಓಕೆ, ಫಸ್ಟ್ ನೀವು ಖುಷಿಯಾಗಿಲ್ಲ ಅಂದಾಗ ಸೀರಿಯಸ್ ಆಗಿದ್ದರೆ ಸ್ಟೇಜ್ ಮೇಲೂ ಯು ಕಾಂಟ್ ಡು ಇಂಪ್ಯಾಕ್ಟ್ ಟು ದಿ ಪೀಪಲ್. ಸೊ ಲೈವ್ಲಿ ಆಗಿರೋದು ಭಾಳ ಇಂಪಾರ್ಟೆಂಟ್. ಇಂಪ್ಯಾಕ್ಟ್ಫುಲ್ ಅಂತ ಇದು ಒಂದು ಅಕ್ರನಮ್ ಮೊನ್ನೆ ಕ್ರಿಯೇಟ್ ಮಾಡಿದೆ ಇದು. ಸೊ ಒಂದು ಸ್ಟೋರಿ ಇಷ್ಟು ಪ್ಯಾರಾಮೀಟರ್ ಇದ್ದರೆ ಇಟ್ ವಿಲ್ ಹ್ಯಾವ್ ಅನ್ ಇಂಪ್ಯಾಕ್ಟ್. ಒಂದು ಸ್ಟೇಜ್ ಮೂಮೆಂಟ್ ಮಾಡಿದಾಗ ಪರ್ಪಸ್ ಆಗಿ ಒಂದು W ಮೂಮೆಂಟ್ ಇರ್ಬೋದು, ಓಕೆ, V ಮೂಮೆಂಟ್ ಇರ್ಬೋದು. ನೀವು ಯಾವಾಗ ಹಿಂಗೆ ಹೋಗ್ತೀರಾ, ಹಿಂಗೆಲ್ಲ ಅಡ್ಡಾದಿಡ್ಡಿ ಹೋಗಬೇಡಿ. ಓಕೆ, ಇವಾಗ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ನಿಮ್ಮನ್ನು ನೋಡಿ ಮಾತಾಡಿ, ಆಮೇಲೆ ಮತ್ತೆ ವಾಪಸ್ ಸ್ಟೇಜಿಗೆ ಬರೋಂಗಿದ್ರೆ ಬನ್ನಿ, ಮತ್ತೆ ಇಲ್ಲೋಗಿ ಮಾತಾಡಿ, ಇಲ್ಲ ಪ್ಯಾರಲಲ್ ಆಗಿ ಹಿಂಗೆ ಹೋಗಿ ಇಲ್ಲೋಗಿ ನಿಂತ್ಕೊಂಡು ಮಾತಾಡಿ, ಮೂಮೆಂಟಲ್ಲಿ ನಿಂತ್ಕೊಂಡೇ ಮಾತಾಡಬೇಡಿ. ಅರ್ಥ ಆಯ್ತಲ್ಲ? ಒಂದು ಸ್ಟೇಜ್ ಮೂಮೆಂಟು ಪರ್ಪಸ್ಫುಲ್ ಆಗಿರಬೇಕು. ಒಂದು V ಶೇಪು, ಒಂದು W ಶೇಪು, ಈ ರೀತಿ ಒಂದು ಸಿಸ್ಟಮ್ಯಾಟಿಕ್ ರಿದಮ್ ಆಗಿರಬೇಕು. ಅಡ್ಡಾದಿಡ್ಡಿ ಹಿಂಗೆ ಹೋಗಬೇಡಿ. ಇದು ಒಂದು ಟಿಪ್ಸು, ಜಸ್ಟ್ ಸ್ಮಾಲ್ ಅಬ್ಸರ್ವೇಷನ್. ಥ್ಯಾಂಕ್ಸ್ ಟು ಯು ಬ್ಯಾಕ್ ಸರ್.